2000. ಹಲೋ ಎವ್ರಿವನ್, ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಸಂಡೇದಾಗಿರುತ್ತೆ. ನಾನು ನನ್ನ ಮಕ್ಕಳು ಎಲ್ಲ ನಮ್ಮಮ್ಮ ಜೊತೆಲಿ ಶ್ರೀ ದಕ್ಷಿಣ ಶಿರಡಿ ಸಾಯಿಬಾಬಾ ಟೆಂಪಲ್ ಅಂತ, ಅಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಟೆಂಪಲ್ಲು ಕೂಡ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಟೆಂಪಲ್ಲು, ತುಂಬ ಫೇಮಸ್ ಆಗಿದೆ ಟೆಂಪಲ್, ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಹೋದರೆ ಸೇಮ್ ನಾವು ಯಾವ ಥರ ಮಂತ್ರಾಲಯಕ್ಕೆ ಹೋದರೆ ಯಾವ ರೀತಿ ಫೀಲ್ ಆಗುತ್ತೆ ಅದೇ ಥರ ಆಗುತ್ತೆ. ಯಾಕಂದರೆ ಇದನ್ನು ಅದೇ ಥರ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ ಅಲ್ಲಿ ಹೋದರೆ. ಆ ತುಪ್ಪದ ಸ್ಮೆಲ್ಲು ಮತ್ತು ಆ ದೀಪ ಹಚ್ಚೋದು ಒಂದು ರೀತಿ ಇದೆ, ಅವೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಮೈಂಡ್ ಫುಲ್ಲು ಏನೇ ಟೆನ್ಷನಿಂದ ಹೋದರೂ ಕೂಡ ಅಲ್ಲಿಂದ ಬಂದರೆ ಆಚೆ ತುಂಬ ಫೀಲ್ ಒಂಥರ ಆರಾಮಾಗಿರುತ್ತೆ ಮೈಂಡು. ಆ ಥರ ರಿಫ್ರೆಶಿಂಗ್ ಫೀಲ್ ಅನ್ನಿಸ್ತಾ ಇರುತ್ತೆ. ಏನೋ ಒಂದು ಹೇಳ್ಕೊಳಕ್ಕಾಗಲ್ಲ, ಅದು ಆ ಥರ ಫೀಲ್ ಇರುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗಿಲ್ಲ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಮಗಳು ವಿಡಿಯೋ ಮಾಡ್ತಾಯಿದ್ಲು. ಅವಳು ಏನಂದರೆ ಮಂತ್ರಾಕ್ಷತೆ ಕೊಡೋದನ್ನ ವಿಡಿಯೋ ಮಾಡ್ಕೊತಾ ಇದ್ಲು. ಆ ಗುರುಗಳು ನಗ್ತಾಯಿದ್ರು, ಬರೀ ವಿಡಿಯೋ ನಿಂದೇ ಮಾಡ್ತೀಯಲ್ಲಮ್ಮ, ನಂದನ್ನು ಸೇರಿಸಿ ಮಾಡು ಅಂತ. ಇದು ಬಂದು ಪೂಜಾ ಭಂಡಾರ ಅಂತ. ಅಲ್ಲಿ ಏನು ಅಂದರೆ ಎಲ್ಲ ಪೂಜೆ ಐಟಮ್ಸ್ ಏನು ಸಿಗುತ್ತೆ ಅದೆಲ್ಲ ಇರುತ್ತೆ. ನಿಮಗೆ ಪೂಜೆಗೆ ಏನೇನು ಬೇಕಾಗುತ್ತೆ ಪ್ರತಿಯೊಂದು ಐಟಮು ಸಿಗುತ್ತೆ. ಬತ್ತಿಯಿಂದ ಹಿಡ್ದು ಫೋಟೋಸು, ಆಮೇಲೆ ತುಂಬ ತಿನ್ನೋಕ್ಕೆ ಸ್ನ್ಯಾಕ್ಸು. ಇದು ಒಂದು ತಟ್ಟೆ ಸ್ಟ್ಯಾಂಡ್ ಥರ ಇತ್ತು, ಕಳಸ ಇಡೋದಕ್ಕೆ ಚೆನ್ನಾಗಿತ್ತು. ತಗೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ದೇವ್ರ ಮನೆ ಚಿಕ್ಕದು ಆಗಲ್ಲ ಅಂಥೇಳಿ ಸುಮ್ಮನೆ ನೋಡೋದು ಬರೋದು. ನಾವು ಮನೆ ಕಟ್ಟೋ ತನಕ ಏನು ತೊಗೋಬಾರ್ದು ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವ್ರ ಮನೆ ಇಲ್ಲಿ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ಯಾಕಂದರೆ ಚಿಕ್ಕದು ಶೆಲ್ಫ್ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅಲ್ಲಿ ಯಾವುದಾದ್ರೂ ನಾನು ಏನು ಫೋಟೋಸ್ ಏನು ತೊಗೊಳಲ್ಲ, ಸುಮ್ಮನೆ ನೋಡಿಬಿಟ್ಟು ಹಾಗೆ ಇಟ್ಟು ಬರ್ತೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಫಸ್ಟ್ ಅದೇ ಅಲ್ವಾ, ಅವ್ರು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮುಟ್ಟಿ ಫೀಲ್ ಮಾಡಿ ಬರಬೇಕು ಆ ಥರ. ಆ ಚೆಂಬು ಬಂದುಬಿಟ್ಟು ಕಳಸದ ಚೆಂಬಿದು 3000 ಹಾಕಿದ್ರು. ಅದನ್ನು ಕೇಳಿ ಇವಳು ಶಾಕ್ ಆಗಿ ಅಲ್ಲಿರೋದೆಲ್ಲ ಬೀಳಿಸ್ಬಿಟ್ಲು. 2000. ಮಕ್ಕಳಂತೂ ಯಾವಾಗಲೂ ಹೋಗ್ತೀವಿ ನಾವು ವಿಸಿಟ್ ಮಾಡ್ದಾಗೆಲ್ಲನೂ, ಮಮ್ಮಿ ಅದು ಬೇಕು ಮಮ್ಮಿ ಅಂತ ಹೇಳ್ತಾನೆ ಇರ್ತಾರೆ. ನಾನು ಈ ಸಲ ಮಾತ್ರ ಅವ್ರು ಏನೂ ಕೇಳಿಲ್ಲ. ನನಗಂತೂ ಫುಲ್ ಖುಷಿ ಆಯಿತು. ದೊಡ್ಡವರಾಗಿದ್ದಾರೆ ನನ್ನ ಮಕ್ಕಳು ಅನ್ನಿಸ್ತು. ಅದೆಲ್ಲ ಸುಮ್ಮನೆ ಮುಟ್ಟಿ ನೋಡಿ ಫೀಲ್ ಮಾಡಿ ಬರ್ತಾಯಿದ್ರು. ಪರವಾಗಿಲ್ಲಪ್ಪ, ಸ್ವಲ್ಪ ಹಠ ಮಾಡೋದೆಲ್ಲ ಕಡಿಮೆ ಮಾಡಿದ್ದಾರೆ. ಹಾಗೆ ನೀವು ಯಾರಾದರೂ ಈ ಟೆಂಪಲ್ಗೆ ಹೋಗ್ತೀರಾ, ವಿಸಿಟ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಹಸುಗಳಿಗೆ ಮೇವು ಅಂದರೆ ಹುಲ್ಲು ತಿನ್ನಿಸೋದು ಅಂತ ಒಂದು ಸೇವೆ ಅಂತ ಮಾಡಿದ್ದಾರೆ. ಇದನ್ನು ಮೇ ಬಿ ಇದಕ್ಕಲ್ಲಿ ಅಮೌಂಟ್ ಕೊಟ್ಟು ನಾವು ಸ್ಲಿಪ್ ತರಬೇಕು. ಅಲ್ಲಿ ತಂದು ಕೊಟ್ಟಾಗ ಅವರು ಒಂದು ಅದೆಷ್ಟು ಕೊಡ್ತಾರೋ ಗೊತ್ತಿಲ್ಲ, ಅದನ್ನು ಕೊಟ್ಟು ಅವ್ರು ತಿನ್ನಿಸ್ಬಿಟ್ಟು ಬರ್ತಾಯಿದ್ರು. ನನಗೆ ಗೊತ್ತಿಲ್ಲ ಅದು ಆ ಥರ ಒಂದು ಸೇವೆ ಇದೆ ಅಂತೇಳಿ. ನೋಡೋಣ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಅಲ್ಲಿಂದ ಬಂದು ಚಿರುಮುರಿ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿ ಏನಂದರೆ ರೈತರುಗಳು ಅಲ್ಲಿನ ಸರೌಂಡಿಂಗಲ್ಲಿ ಏನು ಬೆಳೆದಿರ್ತಾರೆ ಅದನ್ನೆಲ್ಲ ತಂದು ಅಲ್ಲಿ ಅಂದರೆ ಫ್ರೆಶ್ಶಾಗಿ ಮಾರ್ತಾರೆ. ಬೇಕಂದರೆ ಅಲ್ಲಿ ತೊಗೊಂಡು ಬರ್ಬೋದು. ಯಾಕಂದರೆ ಬೇರೆ ಕಡೆ ಮಾರ್ಕೆಟಿಂದ ತಂದಿದ್ದಲ್ಲ, ಅದು ರೈತರುಗಳು ಅಲ್ಲೇ ಬೆಳೆದು ಅಲ್ಲೇ ಮಾರ್ತಾರೆ. ಇಲ್ಲಿ ದಕ್ಷಿಣ ಸಾಯಿ ಟೆಂಪಲ್ ಇದು. ಇಲ್ಲಿ ಮಕ್ಕಳನ್ನ ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋದೆ. ಇಲ್ಲಿ ಫಸ್ಟು ಇದು ಕೊಡ್ತಾರಲ್ವಾ, ಪಾರ್ಲೆಜಿ ಬಿಸ್ಕೆಟು. ಏನಂತ ಕೊಡ್ತಾರೆ ಮಮ್ಮಿ, ಪಾರ್ಲೆಜಿ ಬಿಸ್ಕೆಟ್ ಯಾಕೆ ಕೊಡ್ತಾರೆ ಅಂತ ಕೇಳ್ತಾಯಿದ್ರು. ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ. ಅವ್ರು ಕೇಳಿದ ಕ್ವಶನ್ ನಾನು ಏನೂ ಆನ್ಸರ್ ಮಾಡಲಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಏನಕ್ಕೆ ಪಾರ್ಲೆಜಿ ಬಿಸ್ಕೆಟ್ ಕೊಡ್ತಾರೆ ಅಂತ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ತಿಳ್ಕೊತೀನಿ, ಮಕ್ಕಳಿಗೂ ಕೂಡ ಹೇಳ್ತೀನಿ. ಆಮೇಲೆ ಇಲ್ಲಿ ಅರ್ಕೆ ಅಂತೇಳಿ ಕಟ್ತಾಯಿದ್ರು ವಿದ್ಯಾಭ್ಯಾಸಕ್ಕೆ, ಆಮೇಲೆ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಏನೋ 11 ರೂಪೀಸ್ ಕಾಯಿನ್ಸ್ನ ಕಟ್ಬಿಟ್ಟು ಬರೋದಂತೆ. ಬಟ್ ನಾನು ಅಲ್ಲಿ ಒಬ್ರನ್ನ ಕೇಳಿದೆ, ಏನಕ್ಕೆ ಇದನ್ನು ಕಟ್ತಾಯಿದ್ದೀರಾ ಅಂತ. ಅವರಂದರು ಏನಾದರೂ ಹರಕೆ ಇದ್ದರೆ ಮಾಡಿಕೊಂಡು ಇಲ್ಲಿ ಅಂದ್ಕೊಂಡು ನಾವು ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಕಟ್ಬಿಟ್ಟು ಬರ್ತೀವಿ ಅಂತ. ಬಟ್ ಏನಾದರೂ ಸೇವೆ ಮಾಡಬೇಕಾ ಅಂತಂದರೆ ನಿಮ್ಮ ಇಷ್ಟ, ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತಂದರೆ ಅದನ್ನು ಕಟ್ಟಿ ಹಾಗೆ ಬರ್ಬೋದು ಅಂತ ಹೇಳಿದ್ರು. ಅಲ್ಲಿ ಜ್ಯೋತಿಷ್ಯ ಬೇರೆ ಹೇಳ್ತಾರಂತೆ, ನನಗೂ ಗೊತ್ತಿಲ್ಲ, ನಾನು ತುಂಬ ದಿವಸ ಆಗಿತ್ತು ಹೋಗಿ, ಇವಾಗಲೇ ಹೋಗಿದ್ದಲ್ಲಿ. ಆಮೇಲೆ ಇದು ಏನಂದರೆ ಸೆಟ್ ಥರ ಹಾಕಿದ್ದಾರೆ ಒಂದು, ಅಂದರೆ ಶಿವರಾತ್ರಿ ಬರ್ತಾ ಇದೆಯಲ್ಲ ಅದಕ್ಕೆ ಅನಿಸುತ್ತೆ, ಮೇ ಬಿ ನನಗೆ ಗೊತ್ತಿಲ್ಲ. ಎಲ್ಲ ದೇವಸ್ಥಾನ, ಶಿವನ ದೇವಸ್ಥಾನಗಳ ಟೆಂಪಲಲ್ಲಿ ಯಾವ ಥರ ಶಿವ ಇರುತ್ತೆ ಅಂತೇಳಿ ಒಂದು ಸೆಟ್ ಮಾಡಿದ್ದಾರೆ. ಎಲ್ಲ ದೇವಸ್ಥಾನದಲ್ಲೂ ಈ ಥರ ಇರುತ್ತೆ ಶಿವಂದು ಸ್ಟ್ಯಾಚು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ವಿಗ್ರಹಗಳು ಈ ಥರ ಇರುತ್ತೆ ಅಂತ ಜನಕ್ಕೆ ಗೊತ್ತಾಗಲಿ ಅಂತ, ಮೇ ಬಿ ಯಾರೂ ಹೋಗಲ್ಲ, ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ. ಕೆಲವ್ರು ಹೋಗ್ತಾರೆ, ಕೆಲವ್ರು ಹೋಗಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಅಂತ ಹೇಳಿ ಮೇ ಬಿ ಈ ಥರ ಒಂದು ಸೆಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ತಿಳ್ಕೊಳ್ಳೋ ಹಂಗಾಗುತ್ತೆ.
ಮೇ ಬಿ ಇದು ಶಿವರಾತ್ರಿ ತನಕ ತೆಗಿಯಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ನಾವು ಹೋಗಿದ್ದೆ ಸಂಜೆ ಆಗಿಬಿಟ್ಟಿತ್ತು. ಇಲ್ಲಿಂದ ಹೋದಾಗಲೇ ನಾವು 5:30 ಮೇಲಾಗಿತ್ತು. ಅದಕ್ಕೆ ನಾವೇನೂ ಕೇಳಲಿಲ್ಲ, ಜಸ್ಟ್ ವಿಸಿಟ್ ಮಾಡ್ಕೊಂಡು ಹಾಗೆ ಬಂದ್ವಿ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೂ ಕೂಡ ಇಲ್ಲಿ ಒಂದು ಸೆಟ್ ಥರ ಮಕ್ಕಳು ಆಟ ಆಡ್ತಾರಲ್ವ, ಜಾತ್ರೆಲಿ ಯಾವ ಥರ ಹಾಕಿರ್ತಾರೆ ಆ ಥರ ಮಾಡಿದ್ದಾರೆ. ಆಮೇಲೆ ಫುಡ್ ಕೌಂಟ್ರು ಕೂಡ ಇತ್ತು. ಆಚೆ ಏನೇನಿದೆ ಅದೆಲ್ಲ ಇತ್ತು. ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡ್ತಾರೆ. ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಯಾಕಂದರೆ ನಮ್ಮ ತಾಯಿ ಮನೆ ಅಲ್ಲೇ ಪಕ್ಕದಲ್ಲಿರೋದು. ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ಹೆಣ್ಮಕ್ಳಂದರೆ ಗೊತ್ತಲ್ವ, ಸ್ವಲ್ಪನಾದ್ರೂ ಶಾಪಿಂಗ್ ಮಾಡಲೇಬೇಕು, ಆ ಥರ ಮೈಂಡ್ಸೆಟ್ ಇರೋರು ನಾವು. ಅದಕ್ಕೆ ಸ್ವಲ್ಪ ತಗೊಂಡು ನಾವು ಓಡೋಣ ಅಂತೇಳಿ ಮನೆ ಕಡೆ ಬಂದ್ವಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಹೇಗಿದೆ ತಪ್ಪಿದರೆ ಹೇಳಿ, ಅದನ್ನು ನಾನು ಕರೆಕ್ಟ್ ಮಾಡ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.